ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬೆಳಿಗ್ಗೆ ಬೇಗ ಎದ್ದು ಬೊಬ್ಬರಿ ಅಂತ ಕಾಡಿನ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಇದು ಬಂದ್ಬಿಟ್ಟು ಸಿದ್ದಾಪುರದ ನಾವಿರುವ ಮನೆ ಹತ್ತಿರ ಎಡಮೊಗೆ ಅನ್ನೋದು. ತುಂಬ ಅಂದರೆ ತುಂಬ ಪವರ್ಫುಲ್ ಅಂತೆ. ನೋಡುವ ಹೇಗಿದೆ ಅಂತ, ಬನ್ನಿ. ಕಾಡಿಗೆ ನಾವೇ ಹೋಗಲಿಕ್ಕೆ ಆಗಲ್ಲ, ಸೊ ನಾವು ಪಕ್ಕದ ಮನೆಯ ಭಟ್ರನ ಮನೆಗೆ ಹೋಗಿ ಭಟ್ರನ್ನ ಕರ್ಕೊಂಡು ಹೋದ್ವಿ. ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿ ಕೂತ್ಕೊಂಡಿದ್ವಿ. ಅಷ್ಟರೊತ್ತಿಗೆ ಅವರ ಮನೆ ನಾಯಿ ಓಡ್ಕೊಂಡು ನಮ್ಮನ್ನು ನೋಡಿ ಬಂತು ಅನಿಸುತ್ತೆ. ಆಮೇಲೆ ಅವರ ಮಗಳು ಅದನ್ನು ಗೂಡಿಗೆ ಕರ್ಕೊಂಡು ಹೋದರು. ಅಲ್ಲಿಂದ ನಮ್ಮ ಪಯಣ ಕಾಡಿಗೆ ಶುರುವಾಯಿತು. ನಾವೇ ಹೋದರೆ ಪುನಃ ರಿಟರ್ನ್ ಬರಲಿಕ್ಕೆ ಆಗಲ್ಲ ಅಂತೆ, ಅಷ್ಟು ದೊಡ್ಡ ಕಾಡಂತ ಹೇಳಿದರು. ಫಸ್ಟ್ ಟೈಮ್ ನಾನು ಇಂಥ ಒಂದು ಕಾಡಿಗೆ ಹೋಗೋದು, ಸೊ ಸ್ವಲ್ಪ ಹೆದರಿಕೆ ಆಗ್ತಿದೆ. ನೋಡುವ ಎಷ್ಟು ದೊಡ್ಡ ಕಾಡು ಇದು. ನನ್ನ ಲೈಫಲ್ಲಿ ಹೋಗಲಿಕ್ಕಿಲ್ಲ, ಇದು ನನ್ನ ಫಸ್ಟ್ ಟೈಮ್ ಬೇರೆ. ತುಂಬ ಸೂಪರ್ ಆಗಿದೆ. ಇಲ್ಲಿ ಹುಲಿ ಚಿರತೆ ಎಲ್ಲ ಇದೆ ಅಂತ ಹೇಳ್ತಿದ್ದಾರೆ, ಇರ್ಬೋದು. ಎಷ್ಟು ದೊಡ್ಡ ಕಾಡಲ್ಲಿ ಸ್ವಲ್ಪ ಅಲ್ಲ, ಈಗ ತುಂಬ ಹೆದರಿಕೆ ಸ್ಟಾರ್ಟ್ ಆಗೋಯಿತು. ಒಂದು ಮನೆ ಸಹ ಇಲ್ಲ ಇಲ್ಲಿ ಫುಲ್ಲು ಬೆಜಕರೆ ತುಂಬ ಹೋಗಿದೆ. ಬೆಜಕರೆ ಅಂದರೆ ಕನ್ನಡದಲ್ಲಿ ಎಂತ ಅಂತ ಗೊತ್ತಿಲ್ಲ, ಅಂದರೆ ಮರದ ಎಲೆಗೆ ತುಳುವಿನಲ್ಲಿ ಬೆಜಕರೆ ಅಂತಲೇ ಹೇಳ್ತಾರೆ. ಸೊ ಫುಲ್ ಅದರದ್ದೇ ಸೌಂಡ್ ನಡೆಯುವಾಗ ಇಲ್ಲಿ ಎಂಥ ಕಾಡಲ್ಲಿದ್ದದಂದರೆ ಈ ದೇವರು ಇನ್ನೂ ಸಹ ಯಾರೋ ಒಬ್ಬರು ಹೇಳಿದ್ರಂತೆ, ನಾನು ಈ ದೇವರನ್ನು ಮನೆಗೆ ಕೊಂಡೋಗಿ ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಅಂತ. ಅದಕ್ಕೆ ಆರುಡ ಪ್ರಶ್ನೆಯವರ ಎಂತಂತ ಗೊತ್ತಿಲ್ಲ, ಅದು ಯಾರ ಹೇಳಿದ್ರಂತೆ ಸ್ವಾಮಿಗಳು, ಹೀಗೆ ಕೊಂಡೋಗ್ಲಿಕ್ಕಿಲ್ಲ, ಕೊಂಡೋದ್ರೆ ನಿಮ್ಮ ಮನೆಯೇ ಭಸ್ಮವಾಗಿ ಬಿಡುತ್ತೆ ಅಂತ. ಸೊ ಹಾಗಾಗಿ ಅದು ಕಾಡಿನೊಳಗೇ ಆ ದೇವರನ್ನು ನಂಬ್ತಾರೆ. ಏನಾದರೂ ಬಿಸಡಿ ಎಲ್ಲ ಹೋದರೆ ಅಲ್ಲಿಗೆ ಹರಕೆ ಹೇಳಿದರೆ ತಕ್ಷಣ ಸಿಗುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಹಾಗೆಯೇ ಆಗಿದೆ ಕೂಡ. ನನಗೆ ಸ್ವಲ್ಪ ಸುಸ್ತಾಯಿತು. ನಮ್ಮ ಭಟ್ರ ಹತ್ರ ಕೇಳಿದೆ ಎಷ್ಟು ದೂರ ಇದೆ ಅಂತ. ಸ್ವಲ್ಪ ಬಂತು ಅಂತ ಹೇಳಿದರು, ಖುಷಿಯಾಯಿತು ಕೇಳಿ. ತುಂಬ ಒಳ್ಳೆಯವರಿದ್ದರು ಭಟ್ರು. ನಮಗೆ ತುಂಬ ಒಳ್ಳೆಯ ಸ್ಟೋರಿಗಳನ್ನೆಲ್ಲ ಇಲ್ಲಿ ಹೇಳಿದರು. ಫೈನಲಿ ರೀಚ್ ಆದ್ವಿ. ನಾನು ಸ್ವಲ್ಪ ಫುಲ್ ಕ್ಯೂರಿಯಸ್ಸಲ್ಲಿ ಬಂದಿದ್ದೆ, ಅಂದರೆ ಅಲ್ಲಿ ಹೇಗಿರ್ಬೋದು ಕಾಡಿನೊಳಗೆ ದೇವರಂತ. ಇಲ್ಲಿ ನೋಡಿದರೆ ಇನ್ನೂ ಕ್ಯೂರಿಯಸ್ಗೆ ತಕ್ಕಂತೆ ಮ್ಯಾಚ್ ಆಯಿತು. ಅಂದರೆ ಒಂದು ಕಲ್ಲುಗಳನ್ನೆಲ್ಲ ತಂದು, ಅದಕ್ಕೆ ಹಿಂದಿನ ಕಾಲದವರು ಅಂದರೆ 500 ವರ್ಷ ಕಳೆದಿದಂತೆ ಕಲ್ಲನ್ನು ಪೂಜೆ ಮಾಡೋದಂತೆ. ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿ ನೀರೆಲ್ಲ ತಂದಿದ್ರು, ಬರುವಾಗನೇ ತಂದಿದ್ವಿ. ಸೊ ಭಟ್ರು ಅದಕ್ಕೆ ಪೂಜೆ ಎಲ್ಲ ಮಾಡಿ ನಮಗೆ ಪ್ರಸಾದ ಎಲ್ಲ ಒಂದಲ್ಲ 26 ದೇವರಿತ್ತು ಇದ್ರಲ್ಲಿಯಾ? ಎಲ್ಲಿದೆ? ಕೆಲವು ಕೊಲ್ಲೆಲ್ಲ ಒಡಿಯಾಗಿ ಹೋಯ್ತೇನು, ಎಷ್ಟು 1000 ವರ್ಷ ಆಯ್ತು ಇದೆಲ್ಲ ಮಾಡಿ. ಯಾಕೆಂದ್ರೆ ಕುಂದೆಲ್ಲ ಹಿಂಗಿನ ಕೊಲ್ಲು ಯಾರು ಕೊಡುದಿಲ್ಲ ಅಲ್ಲ. ಈಗ ಒಂದೊಂದು ಕೊಲ್ಲು ಎಷ್ಟು ದೊಡ್ಡ ಉಂಟು ನೋಡಿ, 4 ಜನ ಬೇಕು ನೆಗ್ಲಿಕ್ಕೆ. ಇದು ಕಲ್ಲು ಉತ್ಪತ್ತಿ ಆದದ? ಯಾವ್ದು ಇದು? ಅಲ್ಲ, ಅದು ಹೊಳೆಯಲ್ಲಿ ಕಲ್ಲು ಉಂಟಲ್ಲ, ಸ್ವಾಮಿನಾಥ್ ಕಲ್ಲು ಅಂತಾರೆ. ಅದ್ರ ಮೇಲೆ ಅವರು ದೇವ್ರನ್ನ ಆಹ್ವಾನ ಮಾಡೋದು, ಮಂತ್ರ ಹೋಮ ಧೂಮ ಎಲ್ಲ ಮಾಡಿ. ಇಲ್ಲ ಉದ್ಭವ ಆಗಿದ್ದಲ್ಲ, ಎಲ್ಲ ಕಲ್ಲು ತಂದು ಇಟ್ಟಿದ್ದು. ಆದ್ರೆ ಭಾರಿ ಪವರ್ಫುಲ್ ಮಾತ್ರ, ಆಯ್ತಾ. ನಾವು ದನ ಕರು ಹಾಕಿಕೊಳ್ಳಿ ಇನ್ನೂ ಸರಿ ಬಾರಿ ಕಂಬ ಅಷ್ಟರಲ್ಲೇ ಎಂಥದೋ ಒಂದು ಪ್ರಾಣಿದು ಸೌಂಡ್ ಕೇಳ್ತು ನನಗೆ ಮತ್ತು ನನ್ನ ಗಂಡನಿಗೆ ಸ್ವಲ್ಪನೇ ಹೆದರಿಕೆ ಆಗಲಿಲ್ಲ, ಬಟ್ ನನಗೆ ಸ್ವಲ್ಪ ಆಯಿತು. ಇದು ಒಮ್ಮೆ ಕೈ ಮುಗಿದು ಇಲ್ಲಿಂದ ಹೋಗು ಅಂತ ಆಯಿತು. ಬಟ್ ತುಂಬ ಸೂಪರ್. ಇನ್ನೂ ಲೈಫಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅನಿಸಿತು. ಈ ಥರ ಒಂದು ಒಳ್ಳೊಳ್ಳೆ ಪ್ಲೇಸ್ಗಳಿಗೆಲ್ಲ ಹೋಗುವಂತ ಆಯಿತು. ಫೈನಲಿ ಇಲ್ಲಿನ ಪೂಜೆ ಚಂದವಾಗಿ ಮುಗಿದು ನಾವು ರಿಟರ್ನ್ ಹೋಗುವಾಗ ಅವರು ಭಟ್ರು ಅವರ ಹಿಂದಿನ ಕಾಲದಲ್ಲಿದ್ದ ಸ್ಟೋರಿ ಎಲ್ಲ ಹೇಳ್ತಾ ಬಂದರು. ನಾವು ಸ್ವಲ್ಪ ಖುಷಿಯಾಗಿ ಕೇಳ್ತಾ ಮುಂದೆ ಬಂದ್ವಿ.
ಆಮೇಲೆ ನನಗೆ ಇಲ್ಲಿಯ ದೇವರ ಕಾರ್ಣಿಕದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವಂತ ಆಯಿತು. ಸೊ ನಾನು ಅವರ ಸ್ವಲ್ಪ ತಲೆ ತಿಂದೆ, ಎಂಥ ಸ್ಟೋರಿ ಸ್ವಲ್ಪ ಹೇಳ್ತೀರಾ ಅಂತ. ಅವರು ತುಂಬ ಖುಷಿಯಾಗಿ ಹೇಳಿದರು. ನಾಯಿನ ಕರ್ಕೊಂಡು ಹೋಗಿ ಬಪ್ಪತ್ತಿಗೆ ಇಲ್ಲಿ ಅರಿ ಬಂತು, ನೀವು ನಿಂತಿರಿಯಲ್ಲ ಅಲ್ಲಿ ಅರಿ ನಾಯಿ ಬಂದಿತ್ತು. ಬಂದು ನಾಯಿ ಮತ್ತೆ ಪತ್ತಿಲ್ಲ. ಮನೆಗೆ ಹೋಗಿ 1 ಗಂಟೆ ಆಯ್ತು, 2 ಗಂಟೆ ಆಯ್ತು, ಸಾಯಂಕಾಲ ಆರು ನಾಯಿ ಬರಲ್ಲ. 3 ದಿನ ಕಾಡಲ್ಲಿ ಇತ್ತು, 3-4 ದಿನ. ಕಡೆಗೆ ಇಲ್ಲಿದ್ದಾರಲ್ಲ, ಹೌದು ನಿಮ್ಮ ನಾಯಿ ಕಾಡಾಗಿತ್ತು ಕೂ ಗೊತ್ತು ಅಂತ ನಾವು ಓಡಿಸಿಬೋದಿಲ್ಲ. ಸರಿ ಬೊಬ್ಬರನ್ನು ಕಾಯಿ ಬಿಟ್ಟು ಹೊರಗಿಲ್ಲ ನಾಯಿ ಅದು ಬೇರೆ ಒಂದು ನಾಯಿ ಕರ್ಕೊಂಡು ಮುಗ್ಗಾಳಿ ಸಿಕ್ತು ಬಿಡ್ಕಂತ ಉಂಟು. ತುಂಬ ಮಂದಿ ಹೀಗೇನೆ ಆಗಿದೆ, ತುಂಬ ಮಂದಿ ಎಲ್ಲ ಬರ್ತಾರೆ. ತುಂಬ ಮಂದಿ ಬೇಕಾದಷ್ಟು ಗದ್ದಿ ಹೋರಿ ಅಂತ ಹೋರಿ ಇದ್ದಲ್ಲಿ ನಮ್ಮನೆ ಹೋರಿ ಅಂತ ಕಳ್ದದ್ದು. ನಿಮ್ಮನೆ ಹೋರಿ ಕಳ್ದದ್ದು ರಾತ್ರಿ ಇಲ್ಲಿಂದ ಕೊಂಡ ಇಲ್ಲ. ಅದು ಸತ್ಯ ಮಾತ್ರ, ಯಾರು ನಂಬಿ ಬಿಡಿ. ನಾವು ಅಪ್ಪನ ಎಷ್ಟು ಸರಿ ಪೆಟ್ಟಿನಿಕ್ಕೇನು ಗಂಟಿ ಬಿಟ್ಕೊಂಡು ಎಲ್ಲರೂ ಸಾವ್ದು ನೀವು ಒಂದು ಬೋಳದು ನಮಗೆ. ಕಡೆಗೆ ಹತ್ತು ಮಾಡಿ ಇಟ್ಟು ಮಾಡಿ ಲೈಟ್ ಹಚ್ಕೊಂಡು ಹುಡ್ಕೋದಿಲ್ಲ. ಕಡೆ ಪಟ್ಟ ಬೊಬ್ಬರಿ ನೆನಪಾದ ಬೊಬ್ಬರಿ ಒಂದು ಕಾಯಿ ತೆಗೆದಿಟ್ಟು ಸರಿ ಪಟ್ಟ ಅಲ್ಲೇ ಗದ್ದೆ ಅಂತಾಗೋ ಎಲ್ಲರೂ ಇರ್ತದೆ ಮೇನ್ ಸೇರ್ತು. ಇಲ್ಲಿಂದ ಕತೆಗಳನ್ನೆಲ್ಲ ಕೇಳಿ ಸ್ವಲ್ಪ ಹೊತ್ತಾದ ಮೇಲೆ ಮನೆಗೆ ರೀಸಾಗಿ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಿಮಗೇನಾದರೂ ಈ ಪ್ಲೇಸ್ನ ಬಗ್ಗೆ ಬರಲಿಕ್ಕೆ ಆರ್ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.